ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆಗಲೇ ಟೈಮ್ ಬಂದು ಮಧ್ಯಾಹ್ನ 2:00 ಆಗಿದೆ. ನಾನು ನಮ್ಮಮ್ಮ ಇವಾಗ ತಾನೇ ಜಸ್ಟ್ ಊಟ ಮಾಡಿಬಿಟ್ಟು ಹಾಗೆ ರಿಲ್ಯಾಕ್ಸ್ ಮಾಡ್ತಾ ಕೂತಿದ್ವಿ. ಫುಲ್ ಏನಂದರೆ ದೊಡ್ಡ ಟಾಸ್ಕ್ ಇಲ್ಲಿ ನಮಗೆ. ನಮ್ಮ ಬಂಟುನ ಹಿಡಿಯೋದು. ಅವ್ನಿಗೆ ಒಂದೊಂದು ಹೆಸರಲ್ಲ, ಬಂಟು, ಬಂಟಿಕ ಏನೇನು ಹೆಸರು ಕರಿತಾರೆ ನೋಡಿ. ಸೋಫಾ ಕವರ್ ಎಲ್ಲ ಕೆಳಗೆ ಬೀಳಿಸಿ ಇವಾಗ ಅವನು ಶೋಕೇಶ್ ಗ್ಲಾಸ್ ಒಳಗಡೆ ಕೈ ಹಾಕಬೇಕು ಅಲ್ವಾ? ಹೌದಾ? ಹೌದಂತೆ ನೋಡಿ. ಏನೇನೋ ಒಂದು ಲ್ಯಾಂಗ್ವೇಜ್ ಅಲ್ಲಿ ಅದು ಇದು ಅಂತ. ಇವಾಗ ಅದ್ರೊಳಗಡೆ ಕೈ ಹಾಕ್ಬೇಕು. ನಾವು ಗ್ಲಾಸ್ ಕ್ಲೋಸ್ ಮಾಡ್ಬಿಟ್ಟಿದೀವಿ, ಇವನ್ ಕೈ ಹಾಕ್ತಾನೆ ಅಂತ. ಅಷ್ಟು ತರಲೆ ಇವನ್ನ ಹಿಡಿಯೋದೇ ಒಂದು ದೊಡ್ಡ ಟಾಸ್ಕ್. ಬೆಳಿಗ್ಗೆಯಿಂದ ಫುಲ್ ನೋಡಿ. ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಮುಂದೆ ಬರ್ತಾ ಇರೋದು. ಅಥರ್ವ ಬರ್ತಾ ಇದ್ದ ಅವಾಗ, ಇವಾಗ ಬಂಟು ಬರ್ತಿದ್ದಾನೆ ಅಲ್ವಾ? ಎಲ್ಲರಿಗೂ ಆಟ ಆಡಿಸ್ಬಿಡೋದು. ಚೆನ್ನಾಗಿ ರನ್ನಿಂಗ್ ಮಾಡಿಸ್ತಾ ಇರ್ತಾನೆ. ನಮ್ಗಂತೂ ಹೆಂಗೆ ಅಂತ ಅಂದ್ರೆ, ಒಂದ್ ಸ್ವಲ್ಪ ನಾವು ಆ ಕಡೆ ಈ ಕಡೆ ಹೋಗಂಗಿಲ್ಲ. ಹೋಗಿ ಟ್ಯಾಪ್ ಎಲ್ಲಾನು ಆನ್ ಮಾಡ್ಬಿಡೋದು, ನೀರ್ ಬಿಟ್ಬಿಡೋದು ತರ್ಲೆ ಕೆಲ್ಸ. ಇಲ್ಲ ಅಡ್ಗೆ ಮನೆಯಲ್ಲಿರೋ ಪಾತ್ರೆ, ಸೌಟು, ಸ್ಪೂನು, ತಟ್ಟೆ, ಲೋಟ ಎಲ್ಲ ಎತ್ಕೊಬರೋದು, ತಗೊಬಂದು ಹಾಲಲ್ಲಿ ಹಾಕೋದು, ಹಂಗೆಲ್ಲ ಮಾಡ್ತಿರ್ತಾನೆ. ಏನು ನೀನು ಮಾತಾಡ್ತಿದ್ಯಾ? ಬೆಸ್ಟ್ ಎಕ್ಸಸೈಸ್ ಮಾಡಿಸ್ತಾನೆ ನಮಗಂತೂ ಬಂಟು. ಬಂಟಿಕ, ಆರ್ಯ, ಏನೇನಂತ ಕರೆಯೋದು ನಿನ್ನ ಹೆಸರನ್ನ? ಲಕ್ಷ. ಎಷ್ಟು ಹೆಸರಿದೆ ನೋಡಿ ಇವನಿಗೆ. ಯಾವ ಹೆಸರು ಇಷ್ಟ ಅಮ್ಮ? ನನಗೆ ಬಂಟು ಅನ್ನೋದೇ ಇಷ್ಟ. ಬಂಟು ಇಷ್ಟನಾ ಕರೆಯಕ್ಕೆ? ಒಂಥರ ಈಸಿ ಆಯ್ತದೆ ಓ, ಬಂಟು ಅಂದ್ರೆ. ನಿಂಗೆ ಎಕ್ಸಸೈಸ್ ವಾಕಿಂಗ್ ಏನು ಬೇಕಾಗಿಲ್ಲ, ಇವನೇ ಎಲ್ಲ ಮಾಡಿಸ್ತಾನೆ. ಈಗಾಗ್ಲೇ ಹೊರ್ಗಡೆ ಏನೋ ಮಾಡಕ್ ಹೋಗ್ತಾ ಇದ್ದಾನೆ. ಬಾರೋ ಬಂಟು, ಸಾಕು ಬಿಸ್ಲು ಹೊರ್ಗಡೆ. ನೋಡು ಗುರಾಯ್ಸು. ಇವಾಗ ಈವ್ನಿಂಗ್ ಟೈಮ್ ಆಯ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಮಧ್ಯಾಹ್ನ ರೆಸ್ಟ್ ಮಾಡಿದ್ದಾಯ್ತು. ಇವಾಗ ನಾನು ಟೀ ಮಾಡ್ತಾ ಇದ್ದೀನಿ. ನಮ್ಮಮ್ಮ ಸೂರ್ಯವಂಶ ಮೂವಿ ನೋಡ್ತಾ ಇದ್ದಾರೆ. ಸೂರ್ಯವಂಶ ಮೂವಿ ಆಗಿರ್ಬೋದು, ಯಜಮಾನ ಮೂವಿ ಆಗಿರ್ಬೋದು ಗೈಸ್, ಎಷ್ಟು ನೋಡಿದ್ರು ಹಳೇದ ಅಂತ ಫೀಲೇ ಆಗಲ್ಲ. ಅದ್ ನೋಡ್ತಾ ಇದ್ರೆ ಒಂಥರ ಬೇಜಾರು ಆಗೋದಿಲ್ಲ. ನಿಮ್ಗೂ ಏನಾದ್ರು ಸೂರ್ಯವಂಶ ಆಗಿರ್ಬೋದು, ಯಜಮಾನ ಆಗಿರ್ಬೋದು ತುಂಬಾ ಸತ ನೋಡಿದ್ರು ಆ ಮೂವಿನ ಬೇಜಾರಾಗಲ್ಲ ಅಂತ ಅನ್ಸುತ್ತಾ? ನನಗೆ ಕಮೆಂಟ್ ಮಾಡಿ. ಯೂಶಲಿ 90s ಕಿಡ್ಸ್ಗೆ ಮೋಸ್ಟ್ಲಿ ಬೇಜಾರಾಗಲ್ಲ ಅಂತ ಅನ್ಕೊಳ್ತೀನಿ, ಏನಕ್ಕಂದ್ರೆ ಅದು ಆಲ್ ಟೈಮ್ ಫೇವ್ರೆಟ್ ಮೂವಿ ಆಗಿರುತ್ತೆ. ಸೊ ನಂಗಂದ್ರೆ ಯಾವಾಗ್ಲೂ ಹಂಗೆ ಅನ್ಸ್ತಿರುತ್ತೆ, ಫೇವ್ರೆಟ್ ಮೂವಿ ಅಂತಾನೆ ಅದೆಲ್ಲ. ಒಂಥರ ಈಗ್ಲೂ ಕೆಲವೊಂದ್ಸಲ ಬೇಜಾರಾದಾಗ ಯಾವ್ದಾದ್ರು ಮೂವಿ ನೋಡ್ಬೇಕು ಅಂತ ಅನ್ಸ್ದಾಗ ಕೆಲವೊಂದ್ಸಲ ಇದನ್ನ ಹಾಕೊಂಡು ನೋಡೋದುಂಟು. ಸೊ ಹಂಗಾಗಿ ನಮ್ಗೆ ಒಂಥರ ಇಷ್ಟ ಆಗುತ್ತೆ ಆ ಮೂವಿ. ಆ ಸಮಯದ ಆ ಮ್ಯೂಸಿಕ್ ಆಗಿರ್ಬೋದು, ಯಜಮಾನ ಮತ್ತೆ ಸೂರ್ಯವಂಶ ಮೂವಿದು ಸಖತ್ ಇಷ್ಟ ಆಗುತ್ತೆ. ನಿಮ್ಗೂ ಅದೇ ತರ ಏನಾದ್ರು ಇಷ್ಟ ಆಗುತ್ತಾ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಿ. ನೋಡಿ ಟೀ ಆಗ್ತಾ ಇದೆ. ನಮ್ಮಮ್ಮ ಬಂಟುಗೆ ಇದು ನೋಡ್ಕೊಂಡು ನಮ್ಮಮ್ಮ ಅಂತೂ ಈ ಮೂವಿ ಫುಲ್ ನೋಡ್ತು. ಇದಾದ್ಮೇಲೆ ಏನಾಯ್ತು ಅಂದರೆ, ನಾನು ಈವ್ನಿಂಗ್ ಅಡುಗೆ ಮಾಡಬೇಕಾದ್ರೆ ಫುಲ್ ಇದು ಸೂರ್ಯವಂಶ ಮುಗಿದ್ಮೇಲೆ ಯಜಮಾನ ನೆಕ್ಸ್ಟ್ ಶುರುವಾಗಿದ್ದು. ಹಾಗೆ ಫ್ರೆಂಡ್ಸ್, ಇವತ್ತು ನೈಟ್ಗೆ ಬಿರಿಯಾನಿ ಮಾಡ್ಕೊತಾ ಇದೀವಿ. ನನ್ನ ಮಗಳು ಮಾಡೋದು ತುಂಬಾ ಇಷ್ಟ. ನಾನ್ ನಮ್ಮ ಅಮ್ಮನ್ ಮಾಡು ಅಂತ ಹೇಳ್ತಾ ಇದ್ದೀನಿ ಬಿರಿಯಾನಿನ. ಬಟ್ ನಮ್ಮ ಅಮ್ಮನ್ಗೆ ಏನಂದ್ರೆ ನಾನ್ ಮಾಡೋದೇ ಇಷ್ಟ ಅಂತ ನಮ್ಮ ಅಮ್ಮನ್ಗೆ. ಅದಕ್ಕೆ ನಮ್ಮಮ್ಮ ನೀನ್ ಮಾಡೋದೇ ನನ್ಗೆ ಇಷ್ಟ ಅಂತ. ಅದ್ ಆಕ್ಚುಲಿ ಏನಾಗ್ಬಿಡುತ್ತೆ ಅಂದ್ರೆ ಫ್ರೆಂಡ್ಸ್, ಯಾವಾಗ್ಲೂ ನಾವು ಮಾಡೋ ಟೇಸ್ಟ್ ನಾವೇ ತಿಂತಾ ಇರ್ತೀವಲ್ವಾ. ಯಾರಾದ್ರೂ ಮಾಡ್ಕೊಟ್ರೆ ಒಬ್ರು ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ಯಾವಾಗ್ಲೂ ನಾವೇ ಮಾಡ್ಕೊಂಡು ತಿಂತಾ ಇರ್ತೀವಲ್ಲ, ಅದಕ್ಕೆ. ಸೊ ಅದಕ್ಕೆ ಬಿಡಮ್ಮ, ನಮ್ಮ ಮನೇಲಿ ನಾನೇ ಮಾಡ್ತೀನಿ, ನಿಮ್ ಮನೆಗ್ ಬಂದಾಗ ನೀನ್ ಮಾಡ್ಕೊಡು. ನನಗೆ ನೀನ್ ಮಾಡೇ ಇಷ್ಟ ಇದೀನಿ. ಹಂಗೆ ನನ್ಗೆ ನಮ್ಮ ಅಮ್ಮ ಮಾಡೋದು ಇಷ್ಟ, ನನಗೆ ನನ್ನ ಮಗಳು ಮಾಡೋದು ಇಷ್ಟ. ಸೋಮಿ ಒಂಥರ ಅಡುಗೆ ಅದು ತುಂಬಾ ಚೆನ್ನಾಗಿ ಮಾಡ್ತಾಳೆ. ಇವತ್ತು ಅಡ್ಗೆ ಮಾಡೋ ಪಲಾವ್ ನನಗೆ ತುಂಬಾ ಇಷ್ಟ. ಇಲ್ಲ ಪಾತ್ರೆಯಲ್ಲಿ ಮಾಡ್ತಿದೀನಿ. ಮೀನ್ ಸಾರ್ ಆದ್ರೂ ಹಂಗೆ ಮಾಡ್ತಾರೆ ಫ್ರೆಂಡ್ಸ್. ನನ್ಗೆ ಎಲ್ಲಾದ್ರೂ ನನ್ಗೆ ಯಾರಾದ್ರೂ ಮಾಡ್ಕೊಟ್ರೆ ಸಾಕಂತ ಅನಿಸ್ತಾ ಇರುತ್ತೆ. ಇವ್ರು ಏನ್ ಮಾಡ್ಬಿಡ್ತಾರೆ ಅಂದ್ರೆ, ಮೀನೆಲ್ಲ ತಗೊಬಂದ್ರೆ ನಾನೇ ಮಾಡ್ಬೇಕು. ನನ್ಗೆ ಯಾರಾದ್ರೂ ಮಾಡ್ಕೊಟ್ಟಿದ್ರೆ ಒಂದಿನ ತಿನ್ಬೇಕಂತ ಇಷ್ಟ. ಬಟ್ ಟೇಸ್ಟ್ ಚೇಂಜ್ ಆಗ್ಬಿಡುತ್ತೆ ಅಂತ ಅನ್ಬಿಟ್ಟು ಸೋಮೆ ಮಾಡೋದೇ ಇಷ್ಟ. ಅದ್ರಲ್ಲೂ ಅಷ್ಟೇನೆ ಸಖತ್ ಇಷ್ಟ. ನೀನ್ ಮಾಡ್ಬೇಡ ಮೀನ್ಸರ್ನ, ಸೋಮ್ಯನೇ ಮಾಡ್ಲಿ ಅಂತಿರ್ತಾಳೆ. ಅದಕ್ಕೆ ನಾನ್ ಮಾಡೋದೇ ಇಲ್ಲ. ತುಂಬಾ ಇಷ್ಟ ಪಡ್ತಾಳೆ ಸೌಮ್ಯ ಮಾಡೋದ್ನ. ರಮ್ಯಂತ ಬಹಳ ಇಷ್ಟ. ನನ್ಗೂ ಇಷ್ಟ. ಮೀನ್ ಸಾರ್ ಸಖತ್ತಾಗಿ ಮಾಡ್ತೀಯ, ಆದ್ರೆ ಅಡಿಗೆನೆ ಚೆನ್ನಾಗ್ ಮಾಡ್ತಾಳೆ ಇವಳು. ಹೇಳ್ತಾ ಇದ್ರಿ ಹೇಗ್ ಮಾಡ್ತೀರಾ ತೋರ್ಸಿ ಅಂತ. ನಾನು ರೆಸಿಪಿನ ಶೇರ್ ಮಾಡ್ಕೊಂಡಿರ್ಲಿಲ್ಲ, ಬಟ್ ಇವಾಗ ಹಂಗೆ ನಾನು
ರ್ಯಾಂಡಮ್ ಆಗಿ ತೋರಿಸ್ತಾ ಇದ್ದೀನಿ, ಏನಕ್ಕಂದರೆ ಆಲ್ರೆಡಿ ಎಲ್ಲ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಸೋಂಪು, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು ಅದೆಲ್ಲ. ಪಲಾವ್ ಎಲೆ ನಾನು ಆ್ಯಕ್ಚುಲಿ ಖಾಲಿಯಾಗಿತ್ತು, ಸೊ ಹಂಗಾಗಿ ಹಾಕ್ತಾಯಿಲ್ಲ, ಹಾಕಿದರೆ ಚೆನ್ನಾಗಿರುತ್ತೆ. ಹಾಗೆ ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತು ಟೊಮ್ಯಾಟೊ ಜೊತೆಗೆ ನೋಡ್ತಾ ಇರ್ಬೋದು ಚಿಲ್ಲಿ ಪೌಡರು ಮತ್ತು ಧನಿಯಾ ಪೌಡರ್ ತೊಗೊಂಡಿದ್ದೀನಿ. ಎಣ್ಣೆ ಇದಿಷ್ಟು ತೊಗೊಳ್ಬೇಕು. ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಮಾಡಿ ಇಟ್ಕೊಂಡಿದ್ದೀನಿ. ಬೆಳಿಗ್ಗೆ ಬದನೆಕಾಯಿ ಸೌಮ್ಯ ತುಂಬಾ ಸಖತ್ತಾಗಿತ್ತು ಆ ಪಲ್ಯ, ಆ ನೀರ್. ಏನ್ ಚಿಟ್ಟು ತಿನ್ನಕ್ಕೆ ಇವಾಗ ಉಪ್ಸಾರ್ ಐತೆ, ಅನ್ನ ಐತೆ, ಸ್ವಲ್ಪ ಪಲಾವೇ ಆಯ್ತದೆ. ಇನ್ನೊಂದು 10 ನಿಮಿಷ ಬೇಗನೆ ಮಾಡ್ತಾ ಇದ್ದೀನಿ, ಬೇಗನೆ ಆಗುತ್ತೆ. ಅದೇ ಊಟ ಮಾಡಿ. ನನ್ ಚಕ್ಕೆ, ಲವಂಗ, ಮರಾಠಿ ಮೊಗ್ಗು ಅದೆಲ್ಲ ತೋರಿಸ್ತಾ ಇಲ್ವಾ, ಸೋಂಪು, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಇಷ್ಟು ಹಾಕ್ತಾ ಇದ್ದೀನಿ. ಸುಮಾರು ಜನ ಕೇಳಿದ್ರು ನನಗೆ ಇದು ಬಿರಿಯಾನಿ ರೆಸಿಪಿನೇ ತೋರಿಸ್ತಾ ಇದ್ದಲ್ಲ ಅಂತ. ರೆಡ್ ನಿಮ್ಗೆ ಅದೇ ಆಕ್ಚುಲಿ 2 ತರ ಮಾಡ್ತೀನಿ, ನಾಟಿ ಸ್ಟೈಲ್, ಇನ್ನೊಂದು ಮಾಮೂಲಿ ರೆಡ್ ಹೋಟೆಲ್ ಸ್ಟೈಲ್ ಸಿಗುತ್ತಲ್ಲ ನಮ್ಗೆ ಆ ತರ. ಚಿಂಟು ನಾಟಿ ಸ್ಟೈಲ್ ಇಷ್ಟ ಆಗಲ್ಲ, ಅವ್ಳಿಗೆ ರೆಡ್ ಕಲರ್ ಇಷ್ಟ, ಅವಳಿಗೆ ಅವ್ರ ಮಾವನ್ಗೆ ಎಲ್ಲರಿಗೂ ರೆಡ್ ಕಲರ್ ಇಷ್ಟ. ನನ್ ಮಗ ಜಾಸ್ತಿ ತಿನ್ನಲ್ಲ ಹಸಿಮೆಣಸಿನ್ಕಾಯಿ ಹಾಕಿದ್ರೆ. ಈ ಸಲ ನೀವಿತ್ತು ಗ್ರೀನ್ ಕಲರ್ ಕೇಳಿದ ಅಂದ್ಬಿಟ್ಟು ಅದನ್ನ ಮಾಡ್ಕೊಂಡು ಹೋಗಿ ಇವಳಿಗೆ, ಇವಳು ಇರ್ಲಿಲ್ವಲ್ಲ, ಹುಡುಗಿ ಹಸಿಮೆಣಸಿನ್ಕಾಯಿ ಜಾಸ್ತಿ ಇಷ್ಟ ಆಗಲ್ಲ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಅದ್ರ ಅವಾಗ ಸಖತ್ ಮಾಡ್ತಾ ಇದ್ವಿ ಅಲ್ವಾ ಇತ್ತೀಚೆಗೆ. ತುಂಬಾ ಪಲಾವ್ ಮಾಡೋದು, ಈಗ ಏನು ಕಡಿಮೆ ಆಯ್ತಲ್ಲ. ಈಗ ನಾನು ಹಾಕಿರೋದು ಹಸಿರು ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಸೋಂಪು ಮತ್ತೆ ಈರುಳ್ಳಿ ಇದಿಷ್ಟು ಹಾಕಿದ್ದೀನಿ. ಓಪನ್ ಮಾಡ್ತಿರೋದ್ರಿಂದ ಒಂದ್ ಕಡೆ ನೀರು ಚೆನ್ನಾಗಿ ಹೋಗ್ತದೆ, ತುಂಬಾ ಬೇಗ ಆಗ್ತದೆ. ಬಿಸ್ಲರಿ ವಾಟ್ರಿ ಹಾಕಿಲ್ವಾ? ಅದಕ್ಕೆ ಒಂದ್ ಕಡೆ ನೀರ್ ಮಳ್ಳಿಸ್ಕೊಂಡ್ರೆ ಬೇಗನೆ ಆಗುತ್ತೆ. ನೋಡ್ತಾ ಇರ್ಬೋದು ಟೊಮ್ಯಾಟೊ, ಪುದೀನ, ಕೊತ್ತಂಬರಿ ಇಷ್ಟು ಹಾಕ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಟೊಮ್ಯಾಟೊ, ಪುದೀನ, ಕೊತ್ತಂಬರಿ ಸೊಪ್ಪು ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತೀನಿ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಚಿಕನ್ ಹಾಕ್ಬಿಟ್ಟು ಅಚ್ಕಾರದ ಪುಡಿ, ಧನಿಯಾ ಪುಡಿ, ಹಾಗೆ ಸಾಲ್ಟು ಇದಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬೆಂದಮೇಲೆ ನಾನು ಮೆಷರ್ಮೆಂಟ್ಗೆ ನಾವು 1 ಲೋಟ ಅಕ್ಕಿಗೆ 2 ಲೋಟ ನೀರೇನು ತೊಗೊಂಡಿರ್ತೀವಿ ಅದು ಹಾಕ್ಬಿಟ್ಟು ಹಾಗೆ ಚೆನ್ನಾಗಿ ನೀರು ಕುದ್ಮೇಲೆ ಅಕ್ಕಿ ಹಾಕ್ಕೊಳ್ಳೋದಷ್ಟೇ, ತುಂಬ ಚೆನ್ನಾಗಾಗುತ್ತೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆವಾಗಲೇ ನಾನು ಹೇಳ್ದಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಚಿಕನ್ ಹಾಕಿದ್ಮೇಲೆ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಹಾಗೆ ಸಾಲ್ಟು, ಸ್ವಲ್ಪ ಅರಿಶಿನ ಪುಡಿ ಇಷ್ಟು ಹಾಕಿ ಕುದಿಸಿರೋ ನೀರನ್ನ ಕೂಡ ಚೆನ್ನಾಗಿ ಚಿಕನ್ ಬೆಂದ್ಮೇಲೆ ಕುದಿಸಿರೋ ನೀರು ಹಾಕಿ. ಗೈಸ್, ರಕ್ಷಿತಾ ಮೂವಿಗೆ ಹೋಗ್ಬಿಟ್ಟು ಬಂದಿದ್ದಾಳೆ. ಹೇಗಿತ್ತು ಮೂವಿ ರಕ್ಷಿತಾ? ಫುಲ್ ಎಮೋಷನಲ್ ಆಗ್ಬಿಟ್ಟವಳೆ, ಅವಳೇನೆ ಅಳ್ತಾ ಇದೆ. ಏನು ಸೆಕೆಂಡ್ ಹಾಫ್ ಅದು ಸಕ್ಕತ್ ಬಂದೆ. ಹಾಗೆ ನಾನು ಹೇಳಿದೆ, ಚಿಕನ್ ಎಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ನೀರನ್ನು ಹಾಕ್ಬಿಟ್ಟು ನೀರು ಮಳ್ಳದ ಮೇಲೆ ಅಕ್ಕಿ ಹಾಕಿ ಈ ರೀತಿ ಕೆಳಗಡೆ ಒಂದು ಮುಕ್ಕಾಲು ಭಾಗ ಬೆಂದಮೇಲೆ ಕೆಳಗಡೆ ಒಂದು ರೊಟ್ಟಿ ಹಲ್ಲೆ ಹಾಗೆ ಪ್ಲೇಟ್ ಮುಚ್ಚಿಬಿಟ್ಟು ಅದ್ರ ಮೇಲೆ ಒಂದು ಚೊಂಬು ನೀರಿಟ್ಟರೆ ಚೆನ್ನಾಗಿ
ಬಿರಿಯಾನಿ ಆಗುತ್ತೆ. ಒಂದು ಮುಕ್ಕಾಲು ಭಾಗ ಬೆಂದಮೇಲೆ ಆ ರೀತಿ ದಮ್ಮಿದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಬಿರಿಯಾನಿ ಅಂತ ಅಂದ್ಬಿಟ್ಟು ಇಟ್ಟಿದ್ದೀನಿ. ಅಷ್ಟರಲ್ಲಿ ಪೃಥ್ವಿ ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ದ. ಸೊ ಅವ್ನಿಗೆ ಟೀ ಮಾಡಿಕೊಟ್ಬಿಟ್ಟು ಅವನ ಜೊತೆ ಮಾತಾಡ್ತಾ ಇದ್ವಿ ಸುಮಾರು. ಅವನು ಡ್ಯೂಟಿಯಿಂದ ಸಾಕಾಗಿ ಬಂದಿದ್ದ. ಅವನಿಗೆ ಫೋನ್ ಮಾಡಿದ್ದೆ ಡೈರೆಕ್ಟ್ ಹಿಂಗೆ ಬಂದುಬಿಡು ಅಂತ ಅಂದ್ಬಿಟ್ಟು. ಸೊ ರಮ್ಯಾ ಬರೋಕ್ಕಾಗಿಲ್ಲ ಇವತ್ತು, ಏನೋ ಕೆಲಸ ಇದೆ ಬರೋಕ್ಕಾಗಲ್ಲ ನಾನು ಇವತ್ತು ಅಂತ ಹೇಳಿದ್ಲು. ಅವಳಿಗೂ ಕೂಡ ಕಾಲ್ ಮಾಡಿದ್ವಿ ಮಧ್ಯಾಹ್ನನೇ. ಇವತ್ತು ನನಗೇನೋ ಕೆಲಸ ಇದೆ ಇಲ್ಲಿ ಅಂತ ಹೇಳಿದ್ಲು. ಅದಾದಮೇಲೆ ಎಲ್ಲರೂ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಪಾಸ್ ಮಾಡಿದ್ದು ಆಯಿತು. ಏನ್ ಮಾಡ್ತಿದ್ದ ಗೊತ್ತಾ, ಚಿಕ್ಕದ್ರಲ್ಲಿ ಅವ್ರ ಮನೆ ಇತ್ತಲ್ಲ, ಅಲ್ಲಿ ಹಳೆ ಬಿ ಕಂಪ್ನಿ ಇರ್ಬೇಕಾದ್ರೆ ಅಲ್ಲಿ ಮುಂದ್ಗಡೆ ನಾನು ತೆಗೆಬೇಡ ಅಲ್ಲಿ ತೆಂಗಿನ ಮರ ಇತ್ತು. ತೆಂಗಿನ ಮರಕ್ಕೂ ಮತ್ತೆ ಅವ್ರ ಮನೆ ಕಿಟಕಿಗೂ ಸೀರೆ ಕಟ್ಕೊಂತಿದ್ವಿ ಜೊಕ್ಕಲ್ಲಿ ಹೇಳಕ್ಕೆ ಅಂತ ಏನ್ ಮಾಡ್ಬಿಡ್ತಿದ್ದ. ನನಗೂ ಇರುತ್ತೆ ಇವ್ ತಂಗಿಗೂ ಜೀವಿತ್ತು ಇದ್ದ ಮನುಷ್ಯಗೂ ಮಾಡಿದ್ದೆ. ಅವಾಗ ಒಂದ ಭುಜ ಕಟ್ಬಿಡೋದು, ಟೈಟಾಗಿ ಕಟ್ಬಿಡೋದು. ನಾವ್ ಆಡಕ್ಕೆ ಕುತ್ಕೊಂಡ್ ದಡ್ಡ ಅಂತ ಕೇಳಕ್ ಬಿಡೋದು. ಹೌದಾ, ಹಂಗ ಮಾಡ್ಬಿಡೋ ಅಂತ ಚೇಷ್ಟೆಗಳೆಲ್ಲ ಬೇಜಾರ್ ಮಾಡಿದ್ದಾನೆ. ಜೀವನ ನಿಮ್ಮನ್ನೇ ಆಟಾಡ್ಸೋದು. ದೊಡ್ಡವರಾಯ್ತಾ ನೋಡು ಜೀವನ ಹೆಂಗೆ. ಚಿಕ್ಕವರಾಗಿದ್ದಾಗಲೇ ಚೆನ್ನಾಗಿತ್ತು. ಏನ್ ಹೇಳಿ, ಲವ್ ಮಾಕ್ಟೈಲ್ ಮೂವಿ ನೋಡ್ಬಿಟ್ಟು ಇನ್ನೂ ಆ ಹ್ಯಾಂಗ್ ಓವರ್ ಇಂದ ಈಚೆಗೆ ಬಂದಿಲ್ವಾ? ನೋಡಿ ಇವನ್ ವಾಯ್ಸ್ ಹೆಂಗಿದೆ ಹೇಳಿ ಕಮೆಂಟ್ ಮಾಡಿ. ಗೊತ್ತಿಲ್ಲ, ಖಂಡಿತ ಗೊತ್ತಿಲ್ಲ. 3 ಜನದ್ದು ಹಾಡು ಹೇಳಿದ್ರೆ ಚೆನ್ನಾಗಿ ಕೇಳಿಸುತ್ತೆ. ನೀವು ರಮ್ಯಕ್ಕ ಚೆನ್ನಾಗಿ ಕೊಟ್ಬಿಟ್ಟಿದ್ದಾನೆ ದೇವ್ರು. ನಂದು ಇದ್ರಲ್ಲಿ ಚೆನ್ನಾಗಿ ಬರಲ್ಲ, ಡೈರೆಕ್ಟ್ ಚೆನ್ನಾಗಿದೆ. ಸ್ಪೀಕರ್ ಅಲ್ಲಿ ಆಡಿದ್ರೆ ಸ್ಪೀಕರ್ ಇಂದ ಅಷ್ಟು ಚೆನ್ನಾಗಿ ಬರಲ್ಲ. ಬೇಡ ಬೇಡ, ಯಾವ್ದು ನೆನಪಾಯ್ತಲ್ಲ ನನ್ ವಾಯ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಆಡಕ್ಕಾಗಲ್ಲ. ಇಲ್ಲ ಇಲ್ಲ ಯಾವ್ದು ಹಾ ಅದ್ ಬರ್ತಾ ಇಲ್ಲ, ಯಾಕೋ ನನ್ಗೆ ಗೊತ್ತಾಗ್ತಾ ಇಲ್ಲ. ನೋಡಿ ನಮ್ಮ ಅಥರ್ವ ಗಿಣ್ಣ ಹಾಲನ್ನ, ಸಾರಿ ಅಥರ್ವ ಅನ್ನೋದೇ ಬರ್ತೈತೆ. ನಮ್ ಬಂಟು ಗಿಣ್ಣ ಹಾಲನ್ ಬಿಡ್ತಾ ಇಲ್ಲ. ಅಜ್ಜಿ ಕೊಡು ಮಗ್ನೆ, ಗಿಣ್ ಮಾಡಿಸ್ಕೊಳ್ವೆ. ಗಿಣ್ಣು ಫುಲ್ಲು ಕೇಕ್ ತರನ ಅಷ್ಟು ಚೆನ್ನಾಗಿತ್ತು. ನನ್ ತಮ್ಮ ಪೃಥ್ವಿ ಕಾರ್ ಯಾವಾಗ ತಗತ್ತೆ ಅಂತಂದ್ರೆ ಈಗ ತಗೊಳಲ್ವಂತೆ, ಮದ್ವೆ ಆಗೋ ಟೈಮ್ಗೆ ತಗೋತಾನಂತೆ. ಫುಲ್ ಹೆಂಗೆ ಅಂದ್ರೆ ನಮ್ಮನ್ನ ಯಾರನ್ನು ಕರ್ಕೊಂಡ್ ಹೋಗಲ್ವಂತೆ. ನನ್ನ ಹೆಂಡತಿ ಜೊತೆ ಏನಂದ್ರೆ ಅದು ಕೈ ಪ್ರಿಂಟು ಕಾಲ್ ಪ್ರಿಂಟು ಇಡ್ಸ್ಕೊಳ್ಳೋದು ನಮ್ಗೆಲ್ಲ ಗೊತ್ತಾಗ್ಬಿಡ್ತದೆ ಅಂತ ಕಾರ್ಗೆ ಮಡಗಿಸ್ಬೇಕಂತೆ. ನೋಡಿ ಈಗ್ಲೇ ಅವ್ನ ತಲೆಯಲ್ಲಿ ಆ ಹೆಂಡತಿದ್ ಮಡಗಿಸ್ಬೇಕು ಕಾರಲ್ಲಿ ಮೇಲೆ ಪ್ರಿಂಟ್ ಅಂತ ಹೆಂಗ್ ಹಿಡ್ಕೊಂಡವ್ರೆ. ಅದಕ್ಕೆ ನಾಡ್ತಾ ಇದೀವಿ. ಯಾವ್ದು ನಂದಿಡಿಸ್ತಾನೆ ಇವನು. ಓ ಹೊಡೆದ ಡೈಲಾಗ್ ನಂದು ಯಾಕಪ್ಪ ಇಡ್ಸಿ ನೀನು. ಈಗ ಖುಷಿ ಇರ್ಲಿ ಅಂತ ಇಲ್ಲಿ ಅದೇನು ಯಜಮಾನ ಫಿಲಮ್ ಅಲ್ಲಿ ಕಟ್ಟ ಅಂತ ಹಂಗ್ ಖುಷಿ ಪಡಿಸ್ಬಿಟ್ಟ ನೋಡು. ಕಲ್ತ್ಕೋಬೇಕು ಕಣೋದ್ರಿ, ಏನ್ ಮಾಡ್ಲಿ. ನಿಮ್ ಬಾವ ಕಾರ್ ತಗೊಂಡಿದ್ವಲ್ಲ ನಾನ್ ಕಲ್ತ್ಕೊಳಕ್ಕೆ. ಅವ್ರ ಯಜಮಾನ್ರು ಕಾರ್ ತಕೊಂಡ್ ಪಕ್ಕದಲ್ಲಿ ಕುತ್ಕೊಂಡ್ ದಿನ ಹೇಳ್ತಾರೆ, ದಿನ ತಗೊಳಕ್ ಹೋಗಕ್ಕಾಯ್ತದ ನಾವು. ಇಪ್ಪೆಟ್ಟು ಎಲ್ಲಿಂದ ತಗೊಳೋದು ಇಪ್ಪೆಟ್ಟು. ನನ್ ಮಗಳು ತಗತಾಳೆ ಬಾ. ಅವಳು ಫೈನಲ್ ಇಯರ್ ಇಂಜಿನಿಯರಿಂಗ್ ಜಾಯ್ನ್ ಆಯ್ತಿದ್ದಂಗೆ ಅವಳನ್ನ ಡ್ರೈವಿಂಗ್ ಕ್ಲಾಸಿಗೆ ಸೇರಿಸ್ತೀನಿ. ಹಾಗೆ ಫ್ರೆಂಡ್ಸ್, ಎಲ್ಲರ ಜೊತೆ ಮಾತಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಹಾಗೆ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.